ಅಯ್ಯೇ ಕಾಲಾಗ ನಾಯಿಗಿರಿ ಅದಾವನ್ ನೋಡ್ಲಾ ಆ ನಮ್ನಿ ಕುಣ್ಕೊಂತ ಕುಣ್ಕೊಂತ ಅಡ್ಯಾಡ್ತಿ ಒಂದಳತಿ ಅವ ಎದಕ್ ಬೈತೇವ ಯಾವಾಗ ನೋಡಿದ್ರೆ ಬೈಯದಾಗ ಇರ್ತಿಲ್ವ ನಂಗ ನಾನು ನೋಡಿದ್ರೆ ನಿಂಗೆ ಬರೀ ಬೈಬೇಕು ಅನಿಸುತ್ತಾನ ಬಂದ್ರನ ಹೋ ಬಂದ್ರ ಕೆಲ್ಸಕ್ಕೆ ಎಲ್ಲಿ ಕೆಲಸ ಬಿಡ ಮರ ತಗ ಸಕಾಗಿ ಹೋತತ್ತಾಗ ಏನು ಮಾಡೋದಂತ ತಿಳಿಲಾರ್ದಂಗೆ ಆಗೈತೆ ತಗ ಗಾಡಿ ರಿಪೇರಿ ಕೊಟ್ಟು ಬಂದೇನೆ ಅದನ್ನ ಎಲೆಕ್ಟ್ರಿಕ್ ಗಾಡಿನ ಎದ್ರ ಸಂಬಂಧ್ರಿ ಎದ್ರ ಸಂಬಂಧ ಅಂದ್ರೆ ಈಗ ಒಂದಿಷ್ಟು ದಿನ ಮಳೆ ಹತ್ತಿತ್ತಲ್ಲ ಆ ಗಾಡಿ ಅದಕ್ಕೆ ನಾನು ಹೋಗಿದ್ದಿಲ್ಲ ಕೆಲ್ಸಕ್ಕೆ ನಿಂದೊಂದು ಕಾಟ ತಗ ಮಳೆ ಹತ್ತಿದ್ರು ಹೋಗ ರಿಮೋಟಿನ ಮ್ಯಾಗ ನಡೀತಿತ್ತಲ್ಲ ಅದು ಬಟ್ ಅದು ಎಲೆಕ್ಟ್ರಿಕ್ ವಯರ್ ಅವೆಲ್ಲ ಅದು ಏನು ಮಳೆ ನೀರು ಬಿದ್ದಿದ್ದೈತೆ ಏನೋ ಅದು ಹಿಂದಕ್ಕೆ ಹೋಗೋದು ಮುಂದಕ್ಕೆ ಹೋಗೋದು ಕೈಲೇ ದುಡ್ಕೊಂಡೋಗಿ ದುಡ್ಕೊಂಬರ್ಬೇಕು ಆ ಬಾಳೆ ಐತದ ತಿಗೆತ ಹಂಗಾಗಿ ವರ್ಕ್ ಆಗಲಿಲ್ಲ ಅದು ಏನು ಮಾಡ್ತಿ ವರ್ಕ್ ಆಗ್ಲಾರ್ದಕ್ಕೆ ಮತ್ತೆ ಅದನ್ನು ಹೋಗಿ ತೋರಿಸಿಂದ ಮಾಡಿಕೊಡ್ತೇನೆ ರೀ ನಾಳೆ ಮಟ್ಟ ಬರ್ರಿ ಅಂತ ಹೇಳೋಣ ರಿಪೇರಿ ಎಷ್ಟಾಗತಿ ಅಂತ ಕೇಳಿದೆ ಒಂದು 1500 ರೂಪಾಯಿ ಮಟ್ಟ ಆಗ್ಬೋದು ರೀ ಅಂದಾನ 1500 ಏನು ಆಟ ಹಚ್ಚನ 1500 ಹೆಂಗ್ರಿ ಹಾಕತ್ತಿ ರಿಪೇರಿಗೆ ಏನು ದೊಡ್ಡ ಕಾರ್ ಗಾಡಿನ ಬಿಟ್ಟಂಗೆ ಹೇಳಾಕತ್ತಿರಲ್ಲ ಹುಂಬುಶೇನಿ ಕಾರ್ ಗಾಡಿ ಎಲ್ಲಾರ 1500 ರಿಪೇರಿ ಆಕತ್ತನ ಇವ ವಯ್ಯಾರ 108 ಇರ್ತಾವ ಅದ್ರಾಗ ನಿಮ್ಮ ಮಕ್ಕ ನೋಡಿ ಹೇಳೋಣ ರೇಟ್ ಭಾಳ ಅಂದ್ರೆ 300-400 ರೂಪಾಯಿ ತಗೊಂಡಾನ ಅನ್ಕೋ 1500 ಅಂದ್ರೆ ಐತೆ ಇಲ್ಲ ಕರೆ ಹೇಳ್ರಿ ಹೊಕ್ಕಂತೇಳ್ರಿ ಯಾ ಅಂಗಡಿ ಕೊಟ್ಟಿರಿ ಬರ್ರಿ ಬೇಡ ಬಾ 500 ರೂಪಾಯಿ ಹೇಳಣ ನನ್ನಂತಿಲ್ಲ ಆಟ ಹಚ್ತಿರಲ್ಲ ನೀವು ಆತು ಈಗ ಬಿಡು ಅದನ್ನ ಹೋಲಿ ಅದಕ್ಕೆ ಅದಕ್ಕೆ ಏನೋ ಒದರಾತಿದ್ದಲ್ಲ ಅಲ್ಲಿ ಬಾಗಲ ಇಂತಿದ್ದೆ ಕೇಳಾತಿತ್ತು ಅದಕ್ಕೆ ಏನು ಜಪ್ಪ ಕೇಳ ಏನ ಅಂತೇಳಿ ರೊಕ್ಕ ಜಾಸ್ತಿ ಹೇಳಿದೆ ನೀವೇನು ರೊಕ್ಕ ಜಾಸ್ತಿ ಹೇಳಿದ್ರು ಅಷ್ಟೇ ವರಮಹಾಲಕ್ಷ್ಮಿ ಐತಿ ಏನು ಸೀರೆ ತರ್ಬೇಕು ದೀಪಾವಳಿಗೆ ಲಕ್ಷ್ಮಿಗೆ ಎರ್ಸಕ್ಕೆ ಒಂದು ಸೀರೆ 2 ಸೀರೆ ಬೇಕು ಆಮೇಲೆ ದಾನಮ್ಮಗೊಂದು ಸೀರೆ ಬೇಕು ಹಾಂ ಶ್ರಾವಣಲ್ಲಿದೆ 3 ಸೀರೆ ಬೇಕು ಅಯ್ಯೋ ದೇವ್ರಿ ಅಲ್ಲೇ ಏನು ಐತೆ ಇಲ್ಲ ಇತಿಮಿತಿ ಅದಕ್ಕೆ 3 ಸೀರೆ ಅಂದ್ರೆ ಎಲ್ಲಿ ತರಕೋಲಿ ಮೊನ್ನೆರ ಪಾರ್ವತಿ ಮಕ್ಕಳಿಗೆ ಅವು ಎಷ್ಟು ರೊಕ್ಕ ಒಂದು 1500 ರೂಪಾಯಿನ ಖರ್ಚಾಗೈತೆ ಅವತ್ತು ಅವು ಕರ್ಬಿ ತಂದಿದ್ದಾತ ಈಗ ನಿನಗೆ ಸೀರೆ ಅಂತ ಕೇಳ್ತಿಯಲ್ಲ ಬರೀ ಇದನ್ನ ಮಾಡೋಣ ಹೆಂಗೆ ಮಾರಾಯ ತಗ ಭಾರಿ ಹೆಚ್ಚಿನ ಖರ್ಚು ಆತ್ ಬಿಡ ಇದ ತಂಗಾರ ಇಲ್ಲೋಡ ನನ್ನಂತೇಳಿ ರೊಕ್ಕಿಲ್ಲ ಕೇಳಾಕ ಹೋಗ್ಬೇಡ ನೀನು ಏನು ಹಿಂಗೆ ಮಾಡಂಗಾರ ವರಮಹಾಲಕ್ಷ್ಮಿಗೆ ಒಂದು ತುಂಬ ಈಗ ಫಸ್ಟ್ ಯಾವ್ದೈತಿ ಫಸ್ಟ್ ನನಗೆ ಅದನ್ನ ಹೇಳ ಹಬ್ಬ ವರಮಹಾಲಕ್ಷ್ಮಿ ಮುಗಿದ್ಮೇಲೆ ದೀಪಾವಳಿದು ಆಮೇಲೆ ದಾನಮ್ಮನ ಪೂಜೆನು ದೀಪಾವಳಿ ಮುಗಿದ್ಮೇಲೆ ಅವ ಶ್ರಾವಣದಾಗ ಇಟ್ಕೋತೀನಿ ಹಂಗಾರೆ ಹಿಂಗೆ ಮಾಡು ವರಮಹಾಲಕ್ಷ್ಮಿಗೆ ಒಂದು ತುಂಬ ಸಾಕು ಅದಾದ್ಮೇಲೆ ದೀಪಾವಳಿ ಲಕ್ಷ್ಮಿ ಗುಡಿಸ್ಬಿಡು ದೀಪಾವಳಿ ಲಕ್ಷ್ಮಿ ಆದ್ಮೇಲೆ ದಾನಮ್ಮ ಗುಡಿಸ್ಬಿಡು ರೀ ಹಂಗೆ ಉಟ್ಕೊಂತಾರನ್ರಿ ಅದಕ್ಕೇನಂತ ಈಗ ಶಾಂತಕ್ಕರ್ ಸೀರೆ ಇಸ್ಕೊಂಡು ನೀವು ಉಟ್ಕೊಂತಿ ನಿನ್ನ ಸೀರೆ ಯಾವಾಗ ಬೇಕಾದ್ರೆ ಶಾಂತಕ್ಕರ್ ಉಟ್ಕೊಂತಾರ ಹಂಗೆ ದೇವತೆಗಳು ಅಡ್ಜಸ್ಟ್ ಮಾಡ್ಕೊಂತಾರ ತಗೋ ಏನಾಗೋದಿಲ್ಲ ಹೇಳ ಬಜೆಟ್ ಪ್ರಾಬ್ಲಮ್ ಅಂತೇಳಿ ದೇವಿ ಬೇಡ್ಕೊ ಮುಂದ್ಲೋರ್ಸ್ ಅನ್ನೋದ್ರಾಗ ಇನ್ನೂ ಜಾಸ್ತಿ ಕರೋಡ್ಪತಿ ಮಾಡುವ ನಮ್ಮನ್ನ ತರ್ತೇನಂತ ಬೇಡ್ಕೊಂಡು ಏನಾಗ್ತ ಈ ಲಕ್ಷ್ಮಿ ಉಟ್ಕೊಂಡಿದ್ದು ಆ ಲಕ್ಷ್ಮಿ ಉಟ್ಕೊಂತಾಳ ಅವರು ಹೆಣ್ಣು ಮಕ್ಳು ಅಡ್ಜಸ್ಟ್ ಮಾಡ್ಕೊಂತಾರ ಲಕ್ಷ್ಮ ಹುಟ್ಟಿದ್ದು ದಾನಮ್ಮ ಒಲ್ಲೆ ಅಂತಾಳನ್ನ ಏನಾಗಲ್ತಾಗ ಇಲ್ಲಡ ಇಂಥ ಮಸ್ಕಿರಿ ಮಾತು ಬಿಡ್ತೀರಾ ನೀವು ಹಂಗೆಲ್ಲ ಒಬ್ಬ ದೇವ್ರಿಗೆ ಉಡಿಸಿದ್ದು ಇನ್ನೊಂದು ದೇವ್ರಿಗೆ ಉಡಿಸ್ಬಾರ್ದು ಪೂಜೆಗೆ ಹಂಗೆ ಇಟ್ಟು ತೆಗ್ದಿದ್ದನ್ನು ಮತ್ತೆ ಇಡಬಾರ್ದು ಹಂಗೆಲ್ಲ ಸರಿ ಅನ್ಸಲ್ಲ ನೀವು ಹೆಚ್ಚಿಗೆ ರೊಕ್ಕದ್ದೆ ಅಂತಾರಲ್ಲ ನಾನೇನು ಒಂದು 300-400 ರೂಪಾಯಿ ಒಂದು ಸೀರೆ ಅಂತ ಅಂದ್ರೆ ಒಂದು 1500 ರೂಪಾಯಿ ಕೊಟ್ಟು ಒಂದು 2-3 ಸೀರೆ ತೊಗೊಂಬರ್ತೀನಿ ಆತ ಏನು ನನಗೆ ಉಡಾಕ ಅವಾಗ ಅಕ್ಕವು ಏನೋ ಮಾರಾಯ ಶ್ರಾವಣ ಬಂತಂದ್ರೆ ಚಾಲು ನಿಮ್ದು ಅದಕ್ಕೆ ಸೀರೆ ಬೇಕು ಇದಕ್ಕೆ ಸೀರೆ ಬೇಕು ಅದಕ್ಕೆ ಹಣ್ಣು ಕಾಯಿ ಬಾಳೆಹಣ್ಣು ಬೇಕು ಬೆಲ್ಲ ಬೇಕು ಮತ್ತೆ ನೋಡಿ ಉಂಡಿ ಕಟ್ಟಬೇಕು ಅದು ಏನೇನೋ ತರಬೇಕು ಅಂತಿ ಅದನ್ನ ತರ್ಬೇಕು ಇದನ್ನ ತರ್ಬೇಕು ಅಂತ ಮತ್ತೆ ರಾಡಿ ಬೇರೆ ಇವು ನಿಮ್ಮ ಮತ್ತೆ ಅಯ್ಯೋ ದೇವ್ರೆ ಕೂತ್ಗೆ ಇಚ್ಕೊಳ್ಳೋದು ಒಂದು ಬಾಕಿ ಉಳಿತೈತಿ ನೋಡತ್ತ ಈ ಶ್ರಾವಣದಾಗ ಗನ ರೊಕ್ಕ ಖರ್ಚಾಕತ್ ಬಿಡ ಮರ ಆಯ್ತಾಗ ಹೇಳಬೇಕಿತ್ತು ಹೇಳೇನಿ ದೇವ್ರ ದಿಂಡ್ರು ಅಂದ್ರೆ ಹಂಗೆ ಮತ್ತೆ ನಾವು ಅವ್ರಿಗೆ ಪೂಜೆ ಪುನಸ್ಕಾರ ಭಕ್ತಿಯಿಂದ ಮಾಡಿದ್ರೆ ದೇವ್ರು ನಮಗೂ ಎಲ್ಲ ಕೊಡ್ತಾನೆ ಏನು ಸುಮ್ಮನೆ ಎಲ್ಲೇ ಹೋಗತ್ತೆ ಎಲ್ಲೇ ಬರ್ತೈತಿ ದೇವ್ರ ದಿಂಡ್ರಿಗೆ ಹಂಗೆಲ್ಲ ಶಾಣತನ ಮಾಡಬಾರ್ದು ಪ್ಯಾಟಿಗೆ ಹೋಗ್ಬೇಕು ಎಂದು ಹೋಗೋದಂತೇಳಿ ನಾವು ಹೋಗೊಂಚೂರು ಶಾಂತಕನ್ ಕೇಳ್ಕೊಂಬರ್ತೀನಿ ಅಪ್ಪ ನನಗೂ ಸೈಕಲ್ ಯಪ್ಪ ಯಂಕ ಅದನ್ನಲ್ಲ ಮಲ್ಯ ಮಂಕ ಒಟ್ರು ಸೈಕಲ್ ತಗೊಂಡಾರ ನನಗೆ ಮಾತ್ರ ಇಲ್ಲ ನನಗೂ ಸೈಕಲ್ ಬೇಕು ಇರೋಡ ನಿಮ್ಮ ಒಂಥರ ಜೀವ ತಿಂತಾಳ ನೀವು ಒಂಥರ ಜೀವ ತಿನ್ಬೇಡ ಯಂಕ ತಗೊಂಡಾನ ಮಂಕ ತಗೊಂಡಾನ ಅಂತೇಳಿ ಏನು ತಣ್ಣಗೆ ತಿಂದುಂಡು ಸಾಲಿ ಹೋಗಿ ಬರೋದು ಕಲಿ ಚಂದ ಮಾರ್ಕಸ್ ತೆಗೆದು ಕಲೀಲಿ ಹುಚ್ಚುಳಿ ಮಗನ ಸೈಕಲ್ ಕೊಡ್ಸಿಲ್ಲ ಅಂದ್ರೆ ನಾ ಚಂದ ಓದಂಗಲ್ ನೋಡ್ ಮತ್ತೆ ಓದ್ಬೇಡ ನಾನು ಕೂಳ್ ಹಾಕಂಗಲ್ ನೋಡ್ ಮತ್ತೆ ಹೋಗಂಗಾರ ಭಿಕ್ಷೆ ಬೇಡಕ್ಕೆ ಎಲ್ಲಾರ ಸೈಕಲ್ ಕೊಡ್ಸ್ಬೇಕಂತ ಮುಗಳ ಇಟ್ಕೊಂಡು ನೀರು ಬಿಟ್ಕೊಂಡು ಏನು ಮಾಡ್ತೀಯ ಅದನ್ನ ಓದ ಅಲ್ಕಟ್ಬೇಡ ಓದು ಸಾಲಿಗೆ ಪುಟ್ಟಾಪುರಿ ರೊಕ್ಕ ಕಟ್ಟೈತಿ ಏನ ಓದು ನಿಮ್ಗೆ ನೆಟ್ ಕೂಳ್ ತಿನ್ನಕ್ಕೆ ಸಿಗಾಕತ್ತಲ್ಲ ಅದಕ್ಕೆ ನಾಟಕ ಮಾಡ್ತೀರಿ ಯಾವಾಗ ನೋಡಿದ್ರೆ ಹಿಂಗ ಮಾಡ್ತಿ ಅವ್ರ ಅಪ್ಪ ಅವರವ ಎಷ್ಟು ಜೀವದಾರ ಅವ್ರ ಮೇಲೆ ಕೇಳ್ತಿದ್ದಂಗ ಕೊಡಿಸ್ತಾರ ನಮಗೆ ನೀ ಬೇಡಾಗಿಪ್ಪ ನಿನ್ನ ಮ್ಯಾಗ ಜೀವ ಇಲ್ಲ ನೋಡ್ ನಾವು ಅದಕ್ಕೆ ನಾವು ಕೇಳ್ತಿದ್ದಂಗ ಕೊಡ್ಸಲ್ಲ ಹೋಗಿ ಯಾರು ಜೀವದಾರ ಅವ್ರ ಮನೆಗೆ ಹೋಗಿರೋ ಯಾವಾಗ ನೋಡಿದ್ರೆ ಹಿಂಗ ಮಾಡ್ತಿ ನೋಡ್ದೆ ನೀನು ಕೊಟ್ಟಿದ್ದು ಹೋಮ್ವರ್ಕ್ ಮಾಡಿಯಾ ಏನ ಅದೇನ ಭಾಳ ಬರೆಯಕೈತಿ ಅಂದಿಲ್ಲ ಎಲ್ಲ ಏಟ್ ಬರ್ದಿ ತೋರ್ಸು ಬ್ಯಾಡ್ ಬಿಡ್ ನಂಗೆ ಸೈಕಲ್ ಬೇಡ ಶಾಂತಕ್ಕ ವರಮಹಾಲಕ್ಷ್ಮಿ ಹಬ್ಬ ಮತ್ತೀಗ ಸೀರೆ ತರ್ಬೇಕಲ್ಲ ಎಂದ ನಾಳೆ ಹೋಗ ನನ್ನ ಪ್ಯಾಟಿಗೆ ಯವ್ವ ಐತಾರ ಎಲ್ಲಾರ ನಾವು ಕಾಲಿಟ್ಟು ಅಂದ್ರೆ ಮುಗಿದು ಓದ್ಕತಿ ಐತಾರ ಶನಿವಾರ 2 ದಿನ ಅರ್ಬಿ ಅಂಗಡಿ ಕಡೆ ಕಾಲ ಇಡಬಾರ್ದಂತೆ ನಾ ಸೂಟಿ ಸಿಕ್ಕೋರು ಎಲ್ಲರೂ ಬಂದಿರ್ತಾರ ಇವತ್ತಾಯಿ ಆಗದಲ್ ಬಿಡ
ಗಂಗಾವತಿ ಸಿಲ್ಕ್ನ್ಯಾಗ ಸೀರೆ ಸೇಲ್ ಬಿಟ್ಟಾರಂತ ಶಾಂತಕ್ಕ 1000 ರೂಪಾಯಿ ನಾಕಂತ ಹೋಗ್ಯಾರ ಬರಂಬಾರ. ಅಯ್ಯೇ ಅಲ್ಲ ಗಿರ್ಜಿ ಮೊನ್ನೆ ಒಂದು ಯಾವ್ದ ಸೀರೆ ಸೇಲ್ ಅಂತ ತೋರಿಸಿದಲ್ಲ ನನಗೆ. ಅದು ಕಲಂಕಾರಿ ಸೀರೆ ಅಂತೇಳಿ ಗಂಗಾವತಿ ಸಿಲ್ಕ್ನ್ಯಾಗ ಹೊಗಾಯವ್ವ. ಅದನ್ನ ಮೊನ್ನೆ ಪೇಟ್ ಹೋದಾಗ ಹಂಗ ರೇಟ್ ಕೇಳಂತಡಿ ಚಂದ ಇದ್ರೆ ತಗೊಂಡ್ ಬಂದ್ರಾತ ಅಂತೇಳಿ ನನ್ನ ಕಡೆ ಒಂದು 1500 ರೂಪಾಯಿ ಇಟ್ಕೊಂಡು ಹೋಗಿದ್ದೆ. 8000 ರೂಪಾಯಿ ಅಂತದ ಸೀರೆ ಗೊತ್ತಾ? ಕಲಂಕಾರಿ ಗಂಗಾವತಿ ಸಿಲ್ಕ್ನ್ಯಾಗ ಸೀರೆ 8000 ಅಂತ. ಹೋಗ್ ಚಲೋ ರೇಷ್ಮೆ ಸೀರೆ ಬರ್ತೈತಿ. ಅಲ್ಲ ಯಾ ನಮ್ನಿ ಪುಟ್ಟಾಪುರಿ ಒಂದು ಕೆಡ ರೇಟ್ ಇಟ್ಟು ಸೇಲ್ ಅಂತ ಹೋಗತ್ತ. ಒಲೇವ BS ಚನ್ನಬಸಪ್ಪ ಅಂಗಡಿಯಾಗಾದ್ರ ಏನು ಮಸ್ತ್ ಸೇಲ್ ಬಿಟ್ಟಾರಂತ. ಹೊಸ ಸ್ಟಾಕ್ ತಂದಾಕ್ತಾರ. ಅಲ್ಲಿನೂ ಅವ್ರೇನು ಲಾಸ್ ಮಾಡ್ಕೊಂಡೇನು ಕೊಡಲ್ಲ. ಆದ್ರೂ ನಾವ ನೋಡ್ಬೋದಲ್ಲ ಎಂತ ಬೇಕಂತ ಸೀರೆ ಎಷ್ಟು ಬೇಕಷ್ಟು ಸೀರೆ ಹಾಕ್ಯಾರ. ಈಗ ದಾವಣಗೆರೆಗೆ ಹೋಗಾರ ಯಾರ ನಿಂದೊಂದು ಕತಿ ಇವತ್ತಾಗ ಇಲ್ಲಿಂದ ಶಾಂತಕ್ಕೆ ಈಗ ಮನ್ಯಾಗ ಬಾಣ್ತಿ ಇಟ್ಕೊಂಡು ಆಕೆ ದಾವಣಗೆರೆ ಬರಕತ್ತೇನ ಬೇಕಾರ ಮುಂದ್ಲ ವರ್ಷ ಹೋಗನಂತ. ಯಾರು ಬೇಡ ಅಂದ್ರೆ ಹೋದಲ್ಲ ಶಾಂತಕ್ಕ ಮುಂದ್ಲ ವರ್ಷ ಹಂಗ ಮಾಡೋಣವ. ಎಲ್ಲರೂ ಮಾತಾಡ್ಕೊಂಡು ದಾವಣಗೆರೆಗೆ ಹೋಗಿ ಅಲ್ಲೇ ಚನ್ನಬಸಪ್ಪ ಅಂಗಡಿಯಾಗ ತರನಂತ. ಏನಂತೀರಿ? ಅಲ್ಲಿ ಬೇಕಾದ್ರೆ ನಂಗೆ ಬೇಕಾದಕ್ಕೆ ನನ್ನ ಗೆಳತಿನೂ ಅದಾಳೋಬೇಕೆ ಪೈತ್ರ ಅನ್ನಕ್ಕೆ. ಆಕೆ ಮನೆಗೆ ಹೋಗ್ಬೇಕಾರು ಒಂದು ವಸ್ತಿ ಉಳಿದ್ರು ಉಳಿಬೋದು, ಏನು ತೊಂದರೆ ಇಲ್ಲ. ಇಲ್ಲ ಅವ್ರ ಮನೆಗೆ ಯಾಕಪ್ಪ ಹೋಗ್ಬೇಕು ಅನ್ನೋದಾದ್ರೆ ನಾವೇನು ಮಾಡ್ಬೇಕು, ಬೆಳಗಿನ ಜಾವ ದೌಡ್ ಒಂದು 5 ಗಂಟೆ 6 ಗಂಟೆ ಹಿಂಗೆ ಬಸ್ಗೆ ಹತ್ತಿ ಬಿಡ್ಬೇಕಾ. 10-11 ಗಂಟೆ ಅಂದ್ರೆ ಅಲ್ಲೇ ಇರ್ತೇವೆ. ಎಲ್ಲ ಮುಗಿಸ್ಕೊಂಡು 4 ಗಂಟೆಗೆ ಅಲ್ಲಿಂದ ಬಸ್ ಹತ್ತಿದ್ವಿ ಅಂದ್ರೆ ರಾತ್ರಿ ಬಂದು ಇಲ್ಲೇ ಉಳಿತೇವೆ. ಏನು ದೊಡ್ಡ ದೂರಲ್ಲ ಬಾರಲ್ಲ, ಏನು ಹೌದಿಲ್ಲ? ಹಂಗೆ ಮಾಡ್ಬಿಡೋಣಂತವ್ರು. ಏನಂತೀರಿ? ಮುಂದ್ವರ್ಸ್ ನನ್ನ ಮಗಳೂ ಆಕಿ ಪಾಡಿಗೆ ಗಂಡ ಮನೆಗೆ ಹೋಗಿರ್ತಾಳ, ಕೂಸು ದೊಡ್ಡವಾಗಿರ್ತಾವ. ಈಗ ಬಾಣ್ತಿ ಬಿಟ್ಟು ನಂಗಂತೂ ಬರೋಕ್ಕಾಗಲ್ಲ. ಹಂಗೆ ಮಾಡೋಣಂತವ್ರಿ. ಏನು ಅರೇ ಶಾಂತಂದು ಅಕ್ಕ ಮುಂದುದು ವರ್ಷದ್ದು ಮುಂದಿಲ್ಲೇ ನೋಡ್ಕೊಳ್ಳೋಣ. ಈಗ ಏನು ಮಾಡೋದು ಅದು ಹೇಳಿ. ದೀಪಾವಳಿಗೆ ನಮ್ದುಗೆ ಸೀರೆಗೆ ಬೇಕು. ನಮ್ದುಗೆ ಎಲ್ಲ ಹಬ್ಬದು ಮಾಡ್ತೀವಿ ಅಲ್ಲ, ಅದೇ ಲಕ್ಷ್ಮೀದು ಪೂಜೆದು ಅಷ್ಟೇ ಮಾಡೋದಿಲ್ಲ. ಆದ್ರೆ ಮನೆಯಲ್ಲಿ ಎಲ್ಲ ಅದು ಹಬ್ಬದು ಮಾಡ್ತಾರೆ, ಮಕ್ಕಳದು ಪಟಾಕಿಗೆ ಹೊಡಿತಾರೆ, ಎಲ್ಲ ಬೇಕು ನಮ್ದುಗೆ. ಮೊನ್ನೆ ಮೊಹರಂಗೆ ತಗೋಬೇಕು ಅಂದ್ರೆ ಸೀರೆಗೆ ತಗೊಳಕ್ಕೆ ಆಗಲಿಲ್ಲ. ಭಾಳ ಗದ್ಲಾಗಿ ಆಗ್ಬಿಟ್ಟು ದುಡ್ಡಿಗೆ ಶಾರ್ಟೇಜ್ಗೆ ಆಗ್ಬಿಟ್ಟು ಸೀರೆದು ತಗೊಳ್ಳಿಲ್ಲ. ನಮ್ದು ಮರದ ಕಡೆ ದುಡ್ಡಿಗೆ ಇಸ್ಕೊಂಡಿದೀನಿ. ಅರೆ ಹೋಗ್ಬಿಟ್ಟು ಸೀರೆದು ತಗೊಂಡು ಬರಲಿಲ್ಲ ಅಂದ್ರೆ ದುಡ್ಡಿಗೆ ವಾಪಸ್ಸು ಕೇಳ್ತಾರೆ ಅವರು. ಬಾರಿ ಹರಾಮ್ ಕೋರ್ಗೆ ಇದಾರೆ ಅವರು. ಅದಕ್ಕೆ ನಾವು ಯಾವತ್ತು ಹೋಗೋಣ? ಐತಾರ್ದು ಹೋಗುದುನಾ? ಅಲ್ಲ ಶಾಂತಕ್ಕ, ಐತಾರು ಹೋದ್ರೆ ಚಲೋ. ಇವತ್ತ ನಿನ್ನ ಮಗಳದ ಕಾಲೇಜ್ ಐತೆ, ನಾಳೆ ನಿನ್ನ ಮಗಳ ಸೂಟಿ ಇರ್ತೈತಿ, ಮನೆಯಾಗಿರ್ತಾಳ ಲಕ್ಷ್ಮಿ, ಆಟ ಆಡಿಸ್ತಿರ್ತಾಳ. ಹೌದಿಲ್ಲ? ಚಿಂತಿರಂಗಿಲ್ಲ. ನಾವು ಒಂಚೂರು ಹೆಚ್ಚು ಕಮ್ಮಿ ಎಳೆ ಆದ್ರೂ ಬರ್ಬೋದು. ಮನೆಗೆಲ್ಲ ಬೆಳಗ್ಗೆ ದೌಡೆದ್ದು ಒಂಚೂರು ಅಡಿಗೆ ಮಾಡಿಬಿಡು. 10-11 ಗಂಟೆ ಆದ್ರೂ ಹೊಂಟು ಬಿಡೋಣಂತ. ಹೋದ್ವಿ ಅಂದ್ರೆ ಬಡ ಸೀರೆ ಎಲ್ಲ ತೊಗೊಂಡು ಸಂಜೆಗೆ ಲೇಟಾಗಿ ಬಂದ್ರು ನಡೀತಿತ್ತು. ಒಂದಿಟ್ಟು ಒಂದು 6-7 ಗಂಟೆ ಅಷ್ಟೊತ್ತಿಗೆ. ಮತ್ತು ಈಗ ಉಳ್ದದ್ ನಾ ಸೋಮವಾರ ಆದ್ಬಿಟ್ರೆ ಏನಾಕೈತಿ, ನಿನ್ನ ಮಗಳು ಕಾಲೇಜಿಗೆ ಹೋಗಿರ್ತಾಳ, ಹುಡುಗಿ ಬಾಣ್ತೀನಿ ಅಂತ ಬಿಟ್ಟು ಬರ್ತೀಯೇನು? ಆಗೋದಿಲ್ಲ ಶಾಂತಕ್ಕ, ನನ್ನ ಮಾತು ಕೇಳು. ಹೌದು ನೋಡ್ಲಿ ಗಿರ್ಜಿ, ನೀ ಹೇಳೋದು ಬರೋಬ್ಬರಿ. ಆದ್ರೆ ಇತ್ಯಾರ ನನಗೆ ಗದ್ಲು ಭಾಳ ಆಕತ್ತಲ್ಲ, ಏನು ಮಾಡೋದು ಅಂಗಡಿ? ನಾವು ಹಾಕಿ ಅದ್ರಾಗ ತಿಕ್ಕಾಡ. ಸೋಮವಾರ ಹೋದ್ರೆ ನಿನ್ಗೇನು ಖಾಲಿ ಬಿಟ್ಟಿರ್ತಾರಂತ ಮಾಡಿ ಏನು? ಬರೋರು ಯಾವಾಗಾದ್ರೂ ಬರ್ತಾರ, ಬಿಡು ಹೋಲಿ. ನಮ್ಮಂಗ ವಿಚಾರ ಮಾಡಿ ಸೋಮವಾರ ರೇಟ್ ಮಂದಿ ಬರೋರು. ಈಗ ಅದು ಬೇಡ, ಐತಾರನ ಹೋಗನ್ ನಡಿ. ಏನಂತಿ? ನಾಳೆ ಹೋಗ್ಬಿಡಣ? ಆಯ್ತು ತೋರಂಗಾರ. ಆಕಿ ಜೈ ಬರ್ತಾಳನ್ನ ಕೇಳ. ಪಾಪ ಮತ್ತೆ ನಮ್ಮನ್ನು ಬಿಟ್ಟು ಹೋದ್ರೆ ಅಂತ ಹೋದ್ರತಾಳೆವ. ಆಕಿ ಜೈ ಕೇಳು, ಆಕಿ ಲತಾನ್ ಕೇಳು, ಪುಸಿ ಕೇಳು, ಅವರು ಬರ್ತಾರ ಏನು ಕೇಳೇವ ಹಿಂದಾಗಡೆ. ಹೋಗ ಶಾಂತಕ್ಕೂ, ಎಲ್ಲರ ಮನೆಗೆ ಅಡ್ಡಾಡ್ಕೊಂಡು ಕುಂದ್ರಲ್ಲ ನಾನು. ಪ್ರೇಮಕ್ಕ, ನಿನ್ನ ಮನೆ ಬಾಜು ಕೈತಿಲ್ ಜೈ ಮನಿ ಒಂದು ಮಾತು ಹೇಳು. ಆಕೆ ಯಾರ್ಯಾರು ಹೇಳೋದಿದ್ರೆ ಹೇಳ್ಕೊಳ್ಳಿ. ಎಲ್ಲರೂ ಹೊಂಡಿಸ್ಕೊಂಡು ಹೋಗಕತ್ತೇನ? ಏನ್ ಮಾತಾಡಕತ್ತಾವ ಇವು ಹಡಿಬಿಟ್ಟ್ಯಾರ? ನಮ್ಮನ್ನೊಂದು ಮಾತು ಕೇಳಂಗಲ್ಲ ಹೇಳಂಗಲ್ಲ ನನಗೆ. ವರಮಹಾಲಕ್ಷ್ಮಿ ಹಬ್ಬಕ್ಕ ಸೀರೆ ತಗೊಂಡ್ಬರ್ಬೇಕಲ್ರಿ ಅತ್ಯಾರ? ಅದೇ ಮತ್ತೆ ದೀಪಾವಳಿ ಹಬ್ಬಕ್ಕೆ ಒಂದು ಬೇಕು, ಲಕ್ಷ್ಮಿಗೆ ಎರ್ಸಕ್ಕ ವರಮಹಾಲಕ್ಷ್ಮಿಗೆ ಒಂದು ಬೇಕಲ್ಲ ಸೀರೆ ಕತಿ ಬಿಡ್ರಿ. ಅದನ್ನ ಬಿಡು, ಪಂಚಮಿಗೆ ಉಂಡಿ ಕಟ್ಬೇಕು. ಉಂಡಿಗೆ ಏನೇನ್ ತರ್ತಿ ಅನ್ನೋದು ವಿಚಾರ ಮಾಡು. ನನಗೆ ಪಂಚಮಿಯಾಗ ಚಲೋ ಉಂಡಿ ಬೇಕು. ಮತ್ತೆ ಈಗಾಳೇನು ನಾನು ಬ್ಯಾಗಿನ್ನೂ ಹಲ್ಲು ನೆಟ್ಟಗಿಲ್ಲ. ಹಲ್ಲು ನೆಟ್ಟಗಿದ್ದಿದ್ರಿ ಇನ್ನೂ ಏನೇನು ಉಂಡಿ ತಿಂತಿದ್ದೆ, ಯಾವ್ಯಾವ ಉಂಡಿ ತಿಂತಿದ್ದೆ. ಆತಲೆ ಹೋಗ್ಬರ, ನಾಳೆ ಹೋಗೋಣ. ಬರ್ಲಾ ಶಾಂತಕ್ಕಂಗ, ನನ್ನ ಮನ್ಯಾಗ ಕೆಲಸದವ ಇವನ ಒಟ್ಟು ಕೇಳೋಗೋಣ ಅಂತ ಬಂದೆ. ನನ್ನ ಗಂಡ ನನ್ನ ಮಗ ಮನ್ಯಾಗ ಅದಾರ ಇವತ್ತು. ಅದೇನೋ ಗಾಡಿ ರಿಪೇರಿಗೆ ಬಿಟ್ಟಾನಂತ, ಅದೇನೋ ವೈಯರ್ ಏನೋ ಆಗೈತಂತ, ಅದಕ್ಕೆ ನಾ ಹೋಗ್ಕಂತು. ಹೋಗ ಹಂಗಾರ ನಂದು ಕೆಲಸದ ಒಳಗೆ. ಅದು ನನ್ನ ಮಗಳು ಕಾಲೇಜ್ ಹೊಂಟತಿ, ಡಬ್ಬಿ ಕಟ್ಟಿಟ್ಟನಿ ಕೊಡ್ಬೇಕು, ಮತ್ತೆ ಬಿಟ್ಟು ಹೋದಿತ್ತು. ಹಾಯ್ ಲಕ್ಷ್ಮಿ ಅವರೇ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೈನಾ ಟೀಚರ್ ಹೇಳಿದ್ರು ನಿಮ್ಮ ಮನೆಗೇನೋ ಫಂಕ್ಷನ್ ಇತ್ತಂತೆ. ನಾನು ನಿನ್ನೆ ನಿಮ್ಗೇನು ಹುಷಾರಿರಲಿಲ್ಲ, ಏನು ಯಾಕೆ ಬರಲಿಲ್ಲ ಅಂತೇಳಿ ಕಾಲ್ ಮಾಡಿದ್ದೆ. ಆಮೇಲೆ ಅಂದ್ರಲ್ಲ ನೀವು, ಆಮೇಲೆ ಗೊತ್ತಾಗಿದ್ದ ಫಂಕ್ಷನ್ ಐತಿ ಅಂತ. ನೈನಾ ಟೀಚರ್ ಇವತ್ತಂದ್ರು ಏನಿತ್ತು ಅಂತ. ನಿಮ್ಮ ಅಕ್ಕಂಗೆ 3 ಮಕ್ಕಳಾಗ್ಯಾವಂತೆ, ಖುಷಿ. ಹೇಳಿದ್ನಲ್ಲ ನಾನು ನಿಮಗೆ, ನಮ್ಮ ಅಕ್ಕಂಗೆ 3 ಮಕ್ಕಳಾಗೈತಿ ಅಂತ. ಫಂಕ್ಷನ್ ಇರೋದು ಗೊತ್ತಿದ್ದಿಲ್ಲಲ್ಲ, ಅದಕ್ಕೆ ಕಾಲ್ ಮಾಡಿದ್ದೆ. ನಾನೇನೋ ನಿಮ್ಗೆ ಹುಷಾರಿದ್ದಿದ್ದಿಲ್ಲ ಅಂತೇಳಿ ಕೇಳಿ ಖುಷಿ ಆಯ್ತು. ಆಮೇಲೆ ಹೌದಾ? ದೊಡ್ಡ ಪ್ರಮಾಣದಾಗ ಮಾಡಿದ್ರೇನಾ? ಇಲ್ಲ ಮನೆ ಮಟ್ಟಿಗೆ ಅಷ್ಟೇ ಮಾಡಿದ್ದೆ, ಬೇರೆ ಯಾರನ್ನೂ ಹೊರಗಿರೋರು ಯಾರನ್ನೂ ಕರೆದಿಲ್ಲ. ಹೌದಾ? ಅದಂಗೆ ಕ್ವಶನ್ ಪೇಪರ್ಸ್ ಎಲ್ಲ ರೆಡಿ ಮಾಡಿದ್ರಾ? ಯಾವುದಕ್ಕೆ? ನಾನು ನಮ್ಮ ಮಕ್ಕಳಿಗೆ ತಿಂಗಳಿಗೊಂದ್ಸಲ ಏನೇನು ಕಲ್ತಾರ, 15 ದಿನಕ್ಕೊಂದ್ಸಲ ಟೆಸ್ಟ್ ತೊಗೊತಿರ್ತೀನಿ. ಸೊ ಹಾಗೆ ನೀವೇನಾರ ಇದು ಮಾಡಿರಾ ಅಂತ ಕೇಳಿದೆ ಅಷ್ಟೇ. ಓ ಅದರದ್ದ? ಅದರದ್ದಾದರೆ ರೆಡಿ ಮಾಡಿದ್ದೀನಿ. ಇಫ್ ಯು ಡೋಂಟ್ ಮೈಂಡ್ ಮೇಡಮ್, ಅದು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಸಂಜೆ ಎಲ್ಲರೂ ಸಿಗೋಕ್ಕಾಗತ್ತಾ? ಸಂಜೆಗೆಲ್ಲ ಸಿಗೋಕ್ಕಾಗಲ್ಲ ಸರ್. ಮೇಡಮ್, ನಿಮ್ಮ ಹತ್ರ ಒಂದು ವಿಷಯ ನೇರವಾಗಿ ಕೇಳ್ತೀನಿ,
ನಂಗೆ ಸುತ್ತಿ ಬೆಳೆಸಿ ಮಾತಾಡೋಕ್ಕಾಗಂಗಿಲ್ಲ. ನಿಮ್ಮ ಮನೇಲಿ ಏನಾದರೂ ನಿಮ್ಮ ಮದುವೆ ಪ್ಲ್ಯಾನ್ ಏನಾದರೂ ಮಾಡ್ತಾ ಇದ್ದಾರಾ? ಮದುವೆ ಪ್ಲ್ಯಾನ್ ಈಗ ಸದ್ಯಕ್ಕೇನೂ ಇಲ್ಲ. ನಮ್ಮ ತಂದೆ ಮಾಡ್ಕೊ ಅಂತ ಅಂದರೆ ಮುಗೀತಲ್ಲ ಕಲಿಯೋದು. ಟೀಚರ್ ನನ್ನ ಡೆಸ್ಟಿನೇಷನು ರೀಚ್ ಆಗಾಯಿತು. ಸೊ ಅದಕ್ಕೆ ಮದುವೆ ಆಗು ಅಂತ ಕೇಳ್ತಾ ಇದ್ದಾರೆ ಅಷ್ಟೆ. ಹಾಗಿದ್ರೆ ನಿಮ್ದೇನಾದರೂ ಪ್ಲ್ಯಾನ್ಸ್ ಇದೆಯಾ ಮೇಡಮ್? ಯಾಕೆ ಸರ್? ಮದುವೆ ಆಗಬೇಕು ನಿಜ, ಆದರೆ ಇವಾಗ ಸದ್ಯಕ್ಕೇನು ಬೇಡ ಅಂತ ನಾನೇ ಸುಮ್ಮನಿದ್ದೆ. ನಮ್ಮ ಮನೆಗೂ ಮದುವೆ ಮಾಡ್ಕೊ ಅಂತ ಒಂದೇ ಸಮನೆ ಗಂಟು ಬಿದ್ದಾರೆ. ಚಲೋ ಅಲ್ಲ ಸರ್, ಆಗ್ಬಿಡ್ರಿ ಹಂಗಾರೆ. ಹೆಂಗಿದ್ರು ಮೊದಲೇ ಹೆಣ್ಣು ಸಿಗೋದು ಕಷ್ಟ. ಅದಕ್ಕೆ ಹೇಳ್ತಾ ಇರೋದು, ನೀವು ಒಪ್ಪೋದಾದರೆ ನಿಮ್ಮನ್ನೇ ಆಗೋಣ ಅಂತ. ದಯವಿಟ್ಟು ಕಿರ್ಚಾಡಿ ಗಲಾಟೆ ಅಂತೂ ಮಾಡಬೇಡ್ರಿ. ಇಷ್ಟ ಇರಲಿ ಇಲ್ಲದೇ ಇರಲಿ ಸಮಾಧಾನವಾಗಿ ಹೇಳ್ರಿ. ಇಲ್ಲ ಮನೆಗೆ ಬಂದು ಮಾತಾಡಂದ್ರೆ ಅದಕ್ಕೂ ಓಕೆ, ನಾ ಬಂದು ಮಾತಾಡ್ತೀನಂತೆ. ಆದರೆ ಪ್ಲೀಸ್ ಜಗಳ ಮಾಡಬೇಡಿ. ಸಾರಿ ಸರ್, ಪ್ಲೀಸ್ ಬೇಡ. ನಂಗೆ ಈಗಲೇ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಸರ್. ಬೇಕಿದ್ರೆ 1 ವರ್ಷ ಕಾಯ್ತೀನಿ, ನನಗಿಷ್ಟ ಆದ್ರಿ. ಸೊ ಅದಕ್ಕೆ ನೇರವಾಗಿ ಕೇಳ್ತಾ ಇದ್ದೀನಿ. ನೋಡಿ ಸ್ವಲ್ಪ ಯೋಚನೆ ಮಾಡಿ, ನಂಗಂತೂ ಇಷ್ಟ ಆಗಿರಿ. ಮದುವೆ ಆದರೆ ನಿಮ್ಮನ್ನೇ ಅನ್ನೋಷ್ಟು ಡೀಪಾಗಿ ಮನಸ್ಸಿಗೆ ತೊಗೊಂಡ್ಬಿಟ್ಟಿನಿ. ಏನಂತೀರಿ ನೋಡ್ರಿ? ಹಾಂ ಸರ್, ನಾನು ವಿಚಾರ ಮಾಡಿ ಹೇಳ್ತೀನಿ ನಿಮಗೆ. ಹೌದಾ? ಸರಿ, ವಿಚಾರ ಮಾಡಿರಿ ನೋಡಿರಿ. ಇಲ್ಲ ಅಂತ ಮಾತ್ರ ಹೇಳಬೇಡ್ರಿ. ನಂಗೆ ಮಾತ್ರ ನೀವು ಭಾಳ ಇಷ್ಟ ಆಗಿರಿ. ಇದನ್ನು ಪ್ರಪೋಸಲ್ ಅಂತಲೇ ಅಂದ್ಕೊಳ್ರಿ. ಅದಕ್ಕೆ ಹೇಳ್ತಾ ಇದ್ದೀನಿ. ನೀವು ಯಾವಾಗ ಹೇಳಿದರೂ ಸರಿನೇ, ನಾನು ಕಾಯ್ತಿರ್ತೀನಿ. ಸರಿ ಸರ್, ಹೇಳ್ತೀನಿ ನಾನು ನಿಮಗೆ. ಅತ್ತೆಯರ ಎಷ್ಟು ಚಂದ ಮಾಡಿದ್ರು ಗೊತ್ತನ್ರಿ ಅತ್ತೆಯರ ಫಂಕ್ಷನ್. ನೀವು ಬರ್ಬೇಕಿತ್ತು, ಮಸ್ತ್ ಮಾಡಿದ್ರು ಬಿಡು ಫಂಕ್ಷನ್. ಅಡಿಗೆ ಏನೇನು ಮಾಡಿದ್ರ? ಅಡಿಗೆ ರೀ ಅತ್ತೆಯರ? ಅಡಿಗೆ ಏನಪ್ಪ ಅದು, ಇದು ಗೋಧಿ ಹುಗ್ಗಿ, ಆಮೇಲೆ ಇದು ಅನ್ನ ಸಾರು, ಬದ್ನಿಕಾಯಿ ಪಲ್ಯ, ಶಾಂಡ್ಗಿ, ಹಪ್ಪಳ, ಅಕ್ಕಿ ಹುಗ್ಗಿಯರ ಭಾರಿ ರುಚಿಯಾಗಿಬಿಟ್ಟಿತ್ತು ಬಿಡ್ರಿ ಅತ್ತೆಯರ. ಅಕ್ಕಿ ಹುಗ್ಗಿ ತುಪ್ಪ ಒಂದು ಸ್ವಲ್ಪ ಹಾಲು ಹಾಕೊಂಡು ತಿಂದೆ, ಎಷ್ಟು ರುಚಿಯಾಗಿತ್ತು ರೀ ಅತ್ತೆಯರ. ಅಕ್ಕಿ ಹುಗ್ಗಿ ಮಾಡಿದ್ರಾ? ಅಲ್ಲಿ ಬಿಡು, ಕುಸುಬಿ ತಂದು ಕೊಡ್ತೇನೆ, ನೀನೇ ಮಾಡಿಲ್ಲ ಕುಸುಬಿ ಹಾಲು ಹಾಕಿ. ಏನು ಮಸ್ತ್ ಆಕತ್ ಕುಸುಬಿ ತೊಗೊಂಬರ್ಲ ನೀವು ಪೇಟೆಗೆ ಹೋಗಿಲ್ಲ ಅಂಗಡಿ ಕಡೆ ಹೋಗಿ ರೇಷನಕ್ಕೆ ಅನ್ನ ಮಾಡಿ ಚಲೋ ಹೊತ್ತಂಗೆ ಅಕ್ಕಿ ಹುಗ್ಗಿ ನೀನೇ ಮಾಡಲ್ಲ. ನನಗೆಲ್ಲಿ ಬರ್ತೈತಿ ರೀ ಅತ್ತೆಯರ ಅಕ್ಕಿ ಹುಗ್ಗಿ ಮಾಡಕ್ಕ? ನಂಗೆ ಬರಂಗಿಲ್ಲ, ನಿಮಗೆ ಬಂದ್ರೆ ನೀವು ಮಾಡ್ರಲ್ಲ. ನನ್ನ ಕೈಯಾಗೂ ಅಷ್ಟೇನು ರುಚಿ ಆಗಲ್ಲ. ಮಾಡ್ತೇನೆ ತೋ, ಸಂಜೆಗೆ ನಾನು ಮಾಡ್ತೇನೆ. ಅದಕ್ಕೆ ಪಲಾವ್ ಎಲಿ ಬೇಕು. ಪಲಾವ್ ಎಲಿ ಅಂತ ನಾನು ನೋಡಿ ಅನ್ನಪೂರ್ಣೇಶ್ವರಿ ಎಲಿ ಬೇಕು. ಎಲಿ ಅರ್ಶಿಣದ ಎಲೆ ಇದ್ರೂ ಚಲೋ ಆಕತಿ. ಅರ್ಶಿಣದ ಎಲೆ ಎಲ್ಲಿಂದ ತರಕ್ಕೆ ಹೋಗೋಣವ? ಅನ್ನಪೂರ್ಣೇಶ್ವರಿ ಎಲಿ ಇದ್ರೆ ಭಾರಿ ಆಕತಿ. ಉಪ್ಪು ಗಿಪ್ಪೆಲ್ಲ ಹದವಾಗಿ ಹಾಕಿದ್ರೆ ಅಕ್ಕಿ ಹುಗ್ಗಿ ಭಾರಿ ರುಚಿ ಆಕತೆ. ಅಷ್ಟೇ ಅಲ್ರಿ ಅತ್ತೆಯರ, ಹಾಡರ ಹೇಳಿದ್ರವ್ರು ಎಷ್ಟು ಚಂದ ಹೇಳಿದ್ರು ಗೊತ್ತನ್ರಿ ಅತ್ತೆಯರ. ನಮ್ಮವ್ವ ಮತ್ತು ಶಾಂತಕಾರ ಇಬ್ರು ಸೇರ್ಕೊಂಡು ಹಾಡು ಹೇಳಿದ್ರು. ಎಷ್ಟು ಖುಷಿ ಆಯ್ತು ನನಗರ ನೋಡಕ್ಕೆ ಫಂಕ್ಷನ್. ನನ್ನ ಮಗಳದು ಹಂಗೆ ಆಗ್ಲಿಲ್ಲ ಬಿಡ್ರಿ, ಭಾರಿ ಚಂದ ಮಾಡಿದ್ರು ಅವ್ರು. 3 ಮಕ್ಕಳದು ಸೇರಿ ಹಳ್ಳಾಗ, ಅದು ಭಾಳ ಮಂದಿ ಕರೆದಿಲ್ಲ, ಸ್ವಲ್ಪ ಮಂದಿ ಕರೆದಾರ. ಆದರೂ ಅಷ್ಟ ಮಂದಿಗೆ ಅಂದ್ರು ಎಷ್ಟು ಚಂದ ಮಾಡಿದ್ರು ಗೊತ್ತನ್ರಿ. ನಾನು ಕೇಳಿದ್ರನ? ಇಲ್ಲ, ಯಾರು ಕೇಳಿಲ್ಲ ಬಿಡ್ರಿ ಅತ್ತೆಯರ. ಯಾಕೆ ಸುಳ್ಳು ಹೇಳ್ಬೇಕು? ಕೇಳಿದ್ರಂತ ಯಾಕೆ ಹೇಳಿ? ಯಾರು ಕೇಳಿಲ್ಲ. ಯಾಕೆ ಕೇಳ್ತಾರೆ ಹೇಳು? ಹೋಲ್ ಬಿಡ್ರಿ ಅತ್ತೆಯರ, ಅವ್ರು ಕೇಳಿಲ್ಲ. ಆದ್ರೆ ಭಾರಿ ಮಸ್ತ್ ಮಾತ್ರ ಮಾಡಿದ್ರು ಫಂಕ್ಷನ್. ಅಡಿಗೆ ಎಲ್ಲ ಚಲೋ ಆಗಿತ್ತು. ಆಯ್ತು. ಆ ಲಕ್ಷ್ಮಿ ಏನೋ ನೌಕರಿಗೆ ಹೋಗ್ಕೊಳ್ಳಂತಲ್ಲ, ಹೌದಾ? ಹೌದ್ರಿ ಅತ್ತೆಯರ, ಲೆಕ್ಚರ್ ಪೋಸ್ಟ್ ಸಿಕ್ತಲ್ಲಕ್ಕಿಗೆ. ಅಯ್ಯೋ ಚಲೋ ಐತಿ, ಪಗಾರ ಚಲೋ ಐತಿ, ಚಲೋ ನೌಕರಿಗೆ ಹತ್ತಿಲ್ಲ. ಅವ್ರ ಮನೆಗೂ ಮದುವೆ ಮಾಡ್ಬೇಕನ್ನತ್ತಾರ, ಯಾವ್ದಾರ ಹೊರ ಹುಡುಕ್ತಾರ ಏನಪ್ಪ. ಹಂಗೊಂದೆರಡು ಹೊರ ಗೊತ್ತದ ಹೇಳಣ ನನ್ನ ಗೆಳತಿಯರ್ದಾಗ. ಬ್ಯಾಡ್ರಿ ಅತ್ತೆಯರ, ಬ್ಯಾಡ್ರಿ, ಬ್ಯಾಡ. ನಿಮ್ಮ ಕಾಲು ಬೀಳ್ತೇನೆ, ಬೇಡ. ಯಾಕ? ಚಲೋ ಅದಾರ ಅತ್ತೆಯರ. ಒಂದು ಮಾತು ಹೇಳ, ಬೇಜಾರು ಮಾಡ್ಕೋಬಾರ್ದ. ಈಗ ಕೋಗಿಲೆ ಗೆಳತಿಯರ ಇರ್ತಾರ, ಗಿಣಿ ಗೆಳತಿಯರ ಇರ್ತಾರ, ಕಾಗಿ ಗೆಳತಿಯರ ಇರ್ತಾರ. ಕಾಗಿ ಸವಾಸನೆ ಮಾಡ್ತಾವು. ಹಂಗೆ ನನ್ಗೆ ಯಾಕೆ ನೀವು ಭಾಳ ಒಳ್ಳೆಯವ್ರ ಸವಾಸ ಮಾಡ್ತೀರಿ ಅಂತ ಅನ್ಸಲ್ರಿ ಅತ್ತೆಯರ. ಏನು ನಿನ್ನ ಮಾತಿನ ಅರ್ಥ? ಅಂದ್ರೆ ನಾ ಕೆಟ್ಟಕ್ಕಿ ಕೆಟ್ಟವ್ರ ಸವಾಸನ ಮಾಡ್ತೇನೆ ಅಂತ ಹೇಳಾಕತ್ತೀವದು ನೀನು? ಕೇಸಿದಿ ಬಿಡ ನೀನು. ವಿಚಾರ ಮಾಡ್ಕೋಬೇಡ್ರಿ, ದೊಡ್ಡ ಕೆಲಸದ ಅತ್ತೆಯರ. ನಾನು ಅನ್ಭವಿಸಿದ್ದಲ್ದ ಮತ್ತು ಆ ಹುಡುಗಿನ ಲಕ್ಷ್ಮೀನ ಸಿಗ್ಸಾಕ್ ನನಗೇನು ಹುಚ್ಚಿಡುತ್ತೇನೆ.